ಬೆಂಗಳೂರಿನ ಮಳೆ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನದಲ್ಲಿ ಆಗ್ತಾ ಇರೋ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬೇಸಿಗೆ ಇವತ್ತು ಬೆಂಗಳೂರಿನಲ್ಲೇ 40-42 ಇದು ಹೈಯೆಸ್ಟು. ಬೆಂಗಳೂರು 30 ದಾಟಿದ್ರೆ ಅಯ್ಯಪ್ಪ ಬೆಂಗಳೂರು ಬಿಸಿಲು ಅಂತ ಇದ್ದಿದ್ದ ಕಾಲ ಇತ್ತು 10 ವರ್ಷಗಳ ಹಿಂದೆಯೇ. 10 ವರ್ಷದಲ್ಲಿ ಆಗಿರೋ ಬದಲಾವಣೆ, 10-15 ವರ್ಷಗಳಲ್ಲಿ ಆಗಿರೋ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ 50-52 ಹೋಗಿದೆ. ದೆಹಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಆದರೆ ಅದರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಒಂದು ಅತೀ ಮಳೆ, ಒಂದು ಅತೀ ಬರಗಾಲ, ಇನ್ನೊಂದು ಅತೀ ಚಳಿ. ಹವಾಮಾನದಲ್ಲಾಗಿರೋ ಈ ಬದಲಾವಣೆ ಏನನ್ನು ಸೂಚಿಸ್ತಾ ಇದೆ? ಒಂದು, ಈಗಾಗಲೇ ಹೇಳಿದಾಗ ನಾವು ಮಾಡಿದ ತಪ್ಪುಗಳ ಮುಂದೇನಾಗ್ಬೋದು ಅಂತ ಸೂಚಕ, ಇನ್ನು ಮುಂದೆ ಏನಾಗ್ಬೋದು ಅನ್ನೋದು ಸೂಚಕವೇ ಆಗಿಬಿಟ್ಟಿದೆ. ನಾವು ಮೊದಲು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ 3 ಕಾಲ ಪ್ರತ್ಯೇಕವಾಗಿ ನೋಡ್ತಿದ್ವಿ. ಜೂನ್ 5ಕ್ಕೆ ಮಳೆ ಬರಬೇಕು ಅಂತ ಲೆಕ್ಕ ಹಾಕ್ತಿದ್ವಿ. ಈಗ ಜೂನ್ 5 ಹೋಗಿ ಜುಲೈಯೂ ಆಗ್ಬೋದು, ಅಥವಾ ಅದು ಮೇ ತಿಂಗಳಲ್ಲೂ ಆರಂಭ ಆಗ್ಬೋದು. ಮುಂದಿನ ವರ್ಷ ಡಿಸೆಂಬರ್ದಲ್ಲೇ ಮಳೆ ಆಗಿಬಿಡ್ಬೋದು. ಈ ಥರದ ವ್ಯತ್ಯಾಸಗಳಾಗಿ ಕೃಷಿ ಮೇಲೆ, ಬೆಳೆ ಮೇಲೆ ಪರಿಣಾಮ ಆಗ್ತಾ ಇದೆ. ಇದನ್ನು ಸರಿ ಮಾಡೋಕ್ಕೆ ನಮಗಾಗಲ್ಲ, ಯಾಕೆಂದರೆ ಅದು ನಮ್ಮ ಕೈಯಲ್ಲಿಲ್ಲ ಜಾಗತಿಕವಾಗಿ. ಆದರೆ ಇಲ್ಲಿ ನಾವೇನು ಸರಿಯಾಗಬೇಕು ಅಂತಂದರೆ, ಜೋರಾಗಿ ಬಿಸಿಲು ಬಂದ 37 ಡಿಗ್ರಿ ಉಷ್ಣಾಂಶ ಇದ್ದಾಗ ಈ ಬಡಾವಣೆ ಕೆಳಗಡೆ ಇರೋ ಹೊಂಗೆ ಮರದ ಕೆಳಗಡೆ ಹೋಗಿ ಜ್ಞಾನೋದಯ ಆಗಲೇಬೇಕು. ಹೊಂಗೆ ಮರದ ಕೆಳಗಡೆ ತಂಪಿರುತ್ತೆ, ಬೇವಿನ ಮೇಲೆ ಕೆಳಗಡೆ ತಂಪಿರುತ್ತೆ. ಮರಗಳು ಪಾಠ ಹೇಳ್ತಾ ಇದ್ದಾವೆ. ಪಕ್ಕದಲ್ಲಿರೋ ಬಡಾವಣೆಗಳು ಎಷ್ಟು ತಂಪಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಹೆಚ್ಚೆಚ್ಚು ಮರಗಳನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಆದರೆ ರಸ್ತೆ ಪಕ್ಕದ ಮರಗಳು ಸಂಕಟ ಯಾರು ಮೊಳೆ ಹೊಡಿತೀವಿ, ದಾರ ಕಟ್ತೀವಿ, ಬೇರಾಗಿತೀವಿ, ಮತ್ತೇನೋ ಮಾಡ್ತೀವಿ, ಕಾಂಕ್ರೀಟ್ ಹಾಕ್ತೀವಿ, ಅಲ್ಲಿ ಬುಡದಲ್ಲಿ ಇದನ್ನು ಹಾಕ್ಬಿಡ್ತೀವಿ, ಹಿಂಸೆ ಕೊಡ್ತಾ ಇದ್ದೀವಿ. ನನಗೆ ಈ ಮಲ್ಲೇಶ್ವರಂ ಭಾಗದಲ್ಲಿ ಓಡಾಡುವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ಮರದ ಬೇರಿಗೆ ಕಾಂಕ್ರೀಟಿಂದ ಮುಚ್ಚಿಬಿಟ್ಟಿದ್ದಾರೆ. ಹೌದು ಹೌದು. ಅವು ನೀರು ಕುಡಿಯೋಕೆ ಅವಕಾಶ. ಇಷ್ಟು ಗಾತ್ರದ ಮರ, ಬೃಹತ್ ಗಾತ್ರದ ಮರ, ಅದರ ಬುಡಕ್ಕೆ ಇವರು ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ. ಹೌದು. ಹಾಗಾಗಿ ನಾನು ಈಗ ಅವಳು ಹೇಳ್ತೀನಿ, ಬೆಂಗಳೂರಿಗೆ ಕೆರೆಗೆ ಬೆಂಕಿ ಬಿತ್ತಲ್ಲ, ಹಾಗೆ ಯಾರೋ ಕೇಳಿದ್ರು ನನ್ನ ಹತ್ರ, ಸರ್ ಏನು ಹೇಳ್ತೀರಾ ಅಂತ. ಬೆಂಗಳೂರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಕೇಳಿದೆ. ವಿಧಾನಸೌಧ ಇದೆ, ರಾಜ್ಯಪಾಲರು ಇದ್ದಾರೆ, ಹಿರಿಯ ಅಧಿಕಾರಿಗಳಿದೆ, ಎಲ್ಲದೂ ಬೆಂಗಳೂರಲ್ಲಿದ್ದಾರೆ. ಇದ್ದು ಆ ಕೆರೆಗೆ ಯಾರೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೆ. ಯಾಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಬೆಳ್ಳಂದೂರಿನ ಕೆರೆ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಬೆಳ್ಳಂದೂರು ಕೆರೆ, ವೃಷಭಾವತಿ ಕೆರೆ, ನೀರಿನ ಸಂಸ್ಕರಣೆ ಬೆಂಗಳೂರು ಅಥವಾ ಕರ್ನಾಟಕದ ಪಾಲಿಗೆ ದೂರದ ಬೆಟ್ಟ ಅನ್ನೋ ಹಾಗಾಗಿದೆ. ಸಂಸ್ಕರಣೆ ಮಾಡಿ ನೀರನ್ನು ಬಿಡೋದರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ, ಅಂದರೆ ಅದು ಸರಿಯಾಗಿ ಆಗ್ತಾ ಇಲ್ಲ. ನಾನು ಸರ್ ಕೆಲವೊಂದು ದೇಶಗಳಿಗೆ ಹೋದಾಗ, ಇತ್ತೀಚೆಗೆ ನಾನು ಮಲೇಷ್ಯಾ ಅನಿಸುತ್ತೆ ನಾನು ಹೋಗಿದ್ದು, ಮಲೇಷ್ಯಾಗೆ ಹೋದಾಗ ಸರ್, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡಿದರು. ಮಧ್ಯದಲ್ಲಿ ನೀರು ಹರಿತಾ ಇತ್ತು, ಬಹಳ ಸುಂದರವಾಗಿತ್ತು. ಅದಕ್ಕೊಂದಷ್ಟು ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದರು. ನಾನು ಅಂದ್ಕೊಂಡೆ ಯಾವುದೋ ಕೆನಾಲ್ ಹರಿತಾ ಇದೆ ಅಂತ. ಭಾಳ ಸೊಗಸಾಗಿದೆಯಲ್ಲ, ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ, ಇಷ್ಟಿಷ್ಟಾಗಲ್ಲ ಕೂರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿಂದ ನಿಂತು ನೋಡೋದಕ್ಕೆ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಲೈಟಿಂಗ್ಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ರೀ ಅಂತ. ಅವ್ರು ಹೇಳಿದ್ರು, ಇದು ಬಳಸಿದ ನೀರು ಹರಿತಾ ಇದೆ ಇಲ್ಲಿ ಅಂತ. ಅಲ್ಲಿ ಗೊಬ್ಬು ನಾರ್ತಾ ಇರುವಂತಹ ಯಾವುದೇ ವಾಸನೆ ಇಲ್ಲ, ಸೊಳ್ಳೆಗಳ ಕಾಟ ಇಲ್ಲ. ಆ ನೀರಿನ ಪಕ್ಕದಲ್ಲೇ ಈ ರೀತಿ ನಾನು ನೀವು ಕೂತಿರೋ ಹಾಗೆ ಕೂತು ಫ್ಯಾಮಿಲಿಗಳು ಹರಟೆ ಹೊಡಿತಾ ಇವೆ. ಇನ್ನೊಬ್ಬರು ನನ್ನ ಫ್ರೆಂಡ್ USA ತಮ್ಮ ತಾಯಿಯನ್ನು ಕರೆದುಕೊಂಡು ಹೋದಾಗ ಅವ್ರು ವಾಕ್ ಹೋಗಿ ವಾಪಸ್ ಬಂದಾಗ ಎಂಥ ಅದ್ಭುತವಾದ ಕೆರೆ, ಭಾಳ ಚೆನ್ನಾಗಿತ್ತು ಅಂದಿದ್ದಾರೆ. ಅಕ್ಕ ತಂಗಿಯರಿಗೆ ಇಬ್ಬರಿಗೂ ಕನ್ಫ್ಯೂಸ್ ಆಗಿದೆ, ಇಲ್ಲಿ ಕೆರೆ ಎಲ್ಲಿ ಬಂತು ಅಂತ. ಇಲ್ಲ, ನಾನು ಪಕ್ಕದಲ್ಲಿ ಹೋದೆ, ಒಂದು ಸ್ವಲ್ಪ ದೂರದಲ್ಲಿ ಕೆರೆ ಇದೆ ಅಂತ. ಅಮ್ಮ, ಅದು ಕೆರೆ ಅಲ್ಲ, ಬಳಸಿದ ನೀರು ಹೋಗುವಂತಹ ಕಾಲುವೆ ಅಂತ ಹೇಳಿದ್ದಾರೆ. ಅಷ್ಟು ಸ್ವಚ್ಛ. ಯಾಕದು ಕರ್ನಾಟಕದ ಪಾಲಿಗೆ, ಭಾರತದ ಪಾಲಿಗೆ ಆಗದೇ ಇರುವಂಥ, ಅಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲದೇ ಇರುವಂತಹ ಟಾಸ್ಕ್ ಅದು? ಒಂದು ತಂತ್ರಜ್ಞಾನ ಇದೆ, ಸ್ವಚ್ಛ ಮಾಡೋದಕ್ಕೆ ಬೇಕಾದ ತಂತ್ರಜ್ಞಾನ ಇದೆ. ನಮಗೆ ನೀರಿನ ಬೆಲೆ ಗೊತ್ತಿಲ್ಲ. ಈಗ ನಿಮ್ಮ ಕುಟುಂಬ 5 ಜನರ ಒಂದು ಕುಟುಂಬ ಇದೆ ಬೆಂಗಳೂರಲ್ಲಿ ಅಂದರೆ, ದಿವಸಕ್ಕೆ ಏನಿಲ್ಲ ಅಂದರೆ 1,000 ಲೀಟರ್ ನೀರನ್ನು ಬಳಸ್ತೀರಿ. ಆ 1,000 ಲೀಟರ್ ನೀರಲ್ಲಿ ಸುಮಾರು 500-550 ಲೀಟರ್ ನೀರನ್ನು ನೀವು ಬಳಸಿದ ನೀರನ್ನು ಮರುಬಳಕೆ ಮಾಡ್ಬೋದು. ಅದನ್ನೇನು ಮಾಡ್ತೀವಿ, ಪಕ್ಕದ ಗಟಾರಕ್ಕೆ ಬಿಟ್ಟಿರ್ತೀವಿ. ಅದೇ ಪ್ರವಾಹ ಆಗಿ ಕೆಳಗಡೆ ಹರಿತಾ ಹೋಗಿ ಹೊಲಸು ನೀರು ಇನ್ನಷ್ಟು ಮನೆಯ ಹೊಲಸನ್ನು ತೊಗೊಂಡೋಗಿ ಕೆರೆ ಸೇರುತ್ತೆ. ನಮ್ಮದು 550 ಲೀಟರ್ ನೀರಿನಲ್ಲಿ ಮರುಬಳಕೆ ಮಾಡೋದಕ್ಕೆ ಸುಲಭ ತಂತ್ರಗಳನ್ನು ಈಗ ಮಾಡಿಕೊಂಡ್ರೆ, ಸುಲಭ ತಂತ್ರಗಳು ಅಂತಂದರೆ ನಾವು ಹೇಳ್ತೀವಿ ಮರಳಿನ ಮೂಲಕ ಹರಿದಾಗ, ಮತ್ತು ಯಾವುದೋ ಹುಲ್ಲಿನ ಜೊಂಡಿನ ಮೂಲಕ ಹರಿದಾಗ. ಇದು ಬೆಂಗಳೂರಲ್ಲಿ ಅಷ್ಟು ಜಾಗ ಇರೋದಿಲ್ಲ, ಕೆಲವು ಕಡೆ ಆ ಥರದ ನೀರು ಶುದ್ಧೀಕರಣ ಆಗ್ತದೆ. ಅಥವಾ ನಮ್ಮ ಕೈತೋಟಕ್ಕೆ ಅದನ್ನು ನಾವು ಬಳಸ್ಬೋದು. ಇವಾಗ ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಕೈತೋಟಕ್ಕೆ ಗ್ರಾಸ್ಗಳಿಗೆ ನೀರು ಕೊಡೋದು ಯಾವುದು? ಒಳ್ಳೆ ನೀರನ್ನೇ ನಾವು ಕೊಟ್ಬಿಡ್ತೀವಿ. ನಮ್ಮ ಮನೆಯ ಸ್ನಾನದ ನೀರು ಇದನ್ನು ಬಳಸ್ಬೋದು, ಪಾತ್ರೆ ತೊಳೆದ ನೀರು ಇದನ್ನು ಸ್ವಲ್ಪ ಶುದ್ಧೀಕರಣ ಮಾಡಿ ಮತ್ತು ಬಳಸ್ಬೋದು. ತೆಂಗಿನ ಮರಕ್ಕೆ ಅದನ್ನು ಬಳಸ್ಬೋದು. ಅದನ್ನು ಮಾಡಿದ್ರೆ ನೀರಿನ ಮೇಲಿನ ಬೇಡಿಕೆ ಏನಿದೆ ಅದು
ಒಂದು ಹಂತಕ್ಕೆ ಕಡಿಮೆ ಆಗುತ್ತೆ, ಇನ್ನೊಂದು ಅಲ್ಲಿ ಕೊಳಚೆ ನೀರು ಹೋಗೋದು ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಒಮ್ಮೆ ಸ್ವಚ್ಛ ಆಗುತ್ತೆ ಬೆಂಗಳೂರು ನೋಡಿ, ಜೋರು ಹೋದಾಗ. ಮತ್ತೆ ನೋಡಿ ಮುಂದಿನ ಒಂದು 15 ದಿವಸದಲ್ಲಿ ಮತ್ತೆ ಹಾಳು ಮಾಡೋಕ್ಕೆ ಶುರು ಮಾಡ್ತೀವಿ. ಪ್ರತಿ ಸರಿ ಪ್ರಕೃತಿ ನಾವೇನು ತಪ್ಪು ಮಾಡಿದರೂ ಸರಿ ಮಾಡೋ ಪ್ರಯತ್ನ ಮಾಡುತ್ತೆ. ಸಮುದ್ರಕ್ಕೂ ಕೂಡ ಎಷ್ಟೋ ಹೊಲಸೋದ್ರೂ ಕೂಡ ದಡೆಗೆ ತಂದತಾಕತ್ತೆ. ಅಂಥದ್ದೊಂದು ಉದಾಹರಣೆ ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ವಿ ಸರ್. ಪ್ರಕೃತಿ ಹೇಗೆ ತನ್ನನ್ನು ತಾನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅಂತ. ಪಂಜಾಬ್ನಿಂದ ನಿಮಗೆ ಹಿಮಾಲಯದ ಬೆಟ್ಟ ಕಾಣ್ತಾ ಇತ್ತು. ವಾಹನ ದಟ್ಟಣೆಯಿಂದ, ವಾಯು ಮಾಲಿನ್ಯದಿಂದ ಅದು ಕಾಣಲೇ ಇಲ್ಲ. ಜನರಿಗೆ ಆಶ್ಚರ್ಯ, ಇಲ್ಲಿಂದ ಕಾಣುತ್ತಾ ಹಿಮಾಲಯ ಅಂತ. ಹಾಗೆ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ನವಿಲುಗಳು ಓಡಾಡ್ತಾ ಇತ್ತು. ಈಗ ಅದೇ ನಮ್ಮ ಕೆಲಸ. ಅದೇ ಪ್ರತಿ ಮನೆಯೂ ಕೂಡ ತಾವು ಪರಿಸರ ವಿಚಾರದಲ್ಲಿ ಏನೇನು ಹೆಜ್ಜೆ ಇಡೋಕ್ಕೆ ಸಾಧ್ಯ ಇದೆ. ನೀರಿನ ಮರುಬಳಕೆ ಮಾಡೋದು, ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, ತ್ಯಾಜ್ಯಗಳ ವಿಚಾರದಲ್ಲಿ ಗಮನ ಕೊಡುವಂಥದ್ದು, ಇದೆಲ್ಲ ಮಾಡ್ತಾ ಹೋದರೆ ನಾವು ಏನೇನೋ ಮರಗಳನ್ನು ದತ್ತಕ್ಕೆ ತೊಗೊಂಡು ಬೆಳೆಸುವಂಥದ್ದು ಎದುರುಗಡೆ ಇದೆ, ಅದು ನಾವು ಬೆಳೆಸೋದು. ಆಮೇಲೆ ಇನ್ನು ಅನೇಕರು ಹೇಳ್ತಾರೆ ದೊಡ್ಡ ಒಂದೊಂದು ಗಿಡ ಬೆಳೆಸೋದಕ್ಕೆ ಎಷ್ಟು 1,500, 2,000, 3,000 ಖರ್ಚಾಗುತ್ತೆ ಅಂತ. ನಾನು ಹೇಳ್ತೀನಿ, ಮಳೆ ಬಂದ ಹೊತ್ತಿನಲ್ಲಿ ನಾವೆಲ್ಲ ಸಸಿ ನೆಡೋದು ಯಾವುದೇ ಬ್ಯಾಗ್ಗಳು ಇದೆಲ್ಲ ಬಳಸೋದಿಲ್ಲ. ಸುಮ್ಮನೆ ಒಂದು ಕೋಲ್ ತಗೊಂಡು ಹೋಗಿ ಎಲ್ಲೋ ಬಿದ್ದಿರೋ ಸಸಿಯ ಬೇರು ಸಹಿತ ಊರ್ತಾ ಹೋಗ್ತೀವಿ, ಬೇರೆ ಏನೂ ಒಂದು ಗುಂಡಿನ ತೆಗೆಯಲ್ಲ ಅಂತ. ಎಷ್ಟೋ ಸಸಿಗಳು ಆರಾಮಾಗಿ ಬೆಳೀತವೆ. ಸುಮ್ಮನೆ ಗೂಟ ಒಂದು ಕಡ್ಡಿಯನ್ನು ಊರಿದ್ರೆ ಬೆಳೆಯಬಹುದಾದಂತಹ ಒಂದು 80ಕ್ಕೂ ಜಾತಿ ಸಸ್ಯಗಳು ನಮ್ಮ ಕಾಡಲ್ಲಿದೆ. ಸುಮ್ಮನೆ ಒಂದು ಗೂಟ ಊರ್ತೀರಿ, ಅದು ಇದಾಗಿ ಬೆಳೀತೆ. ಇವಾಗ ನಿಮ್ಮ ತಾಯಿ ಯಾರು ನುಗ್ಗೆ ಗಿಡ ಬೆಳಿತಿದ್ರು, ಹೇಗೆ ಬೆಳೀತಿದ್ರು? ಯಾರು ಸಸಿ ಮಾಡ್ತಿದ್ರ? ಇಲ್ಲ, ಒಂದು ಗೂಟ ಊರ್ತಿದ್ರು. ಅಮಟೆಯನ್ನು ಅದೇ ಥರ ಬೆಳೆಸ್ತಿದ್ರು. ನಾವು ತರಕಾರಿ ಬೇರೆ ಬೇರೆ ಇದರೆಲ್ಲ ಸಸ್ಯವನ್ನು ನೋಡ್ತೀವಿ. ಅದೇ ಥರ ನಮ್ಮ ಕಾಡಲ್ಲಿರೋ ಸಸ್ಯಗಳನ್ನು, ಹಿಂದೆ ರಸ್ತೆ ಪಕ್ಕ ಆಲದ ಮರಗಳನ್ನೆಲ್ಲ ಬೆಳೆಸಿದ್ವಲ್ಲ, ಅದಷ್ಟು ಕೂಡ ಏಪ್ರಿಲ್ ತಿಂಗಳ ಹೊತ್ತಿಗೆ ಗೂಟವನ್ನು ಊರಿ ಮಾಡಿತ್ತು. ಇವತ್ತು ನಾವು ಸಸಿ ನೆಟ್ಟು ಖರ್ಚು ಮಾಡ್ತಾಯಿದ್ದೀವಿ. ಎಷ್ಟು 100 ವರ್ಷದ ಮರಗಳು. ಅವರಿಗೆ ಆ ಪರಿಜ್ಞಾನ ಇತ್ತು, ನಮಗೆ ಜ್ಞಾನ. ಅಂದರೆ ನೀರಿನ ವಿಚಾರದಲ್ಲಿ, ಮರ ಬೆಳೆಸುವ ವಿಚಾರದಲ್ಲಿ ಸರಳ ಸಾಧನ ಏನು ತಂತ್ರಗಳಿದ್ದಾವೆ, ಅದ್ರ ಕಡೆ ಗಮನ ಕೊಡಬೇಕು. ಮತ್ತು ಶಾಲೆಗಳಿದೆಯಲ್ಲ, ಕೇಂದ್ರೀಕೃತ ಶಾಲೆಗಳು, ಸುತ್ತಮುತ್ತಲಿರೋ ಪಾಲಕರು ತಮ್ಮ ಪರಿಸರ ಚೆನ್ನಾಗಿರಬೇಕು. ಒಂಥರ ಸ್ಪರ್ಧೆ ರೀತಿಯಲ್ಲಿ ನೋಡಿ, ನಮ್ಮ ಬಡಾವಣೆ ಹಿಂಗೆ ಚೆನ್ನಾಗಿ ಮಾಡ್ತೀವಿ, ಹೆಚ್ಚು ಮರಗಳನ್ನು ಬೆಳೆಸ್ತೀವಿ, ಮರಗಳ ಗಣತಿ ಮಾಡಿ ನಮ್ಮ ಇದರಲ್ಲಿ ಇಷ್ಟು ಮರ ಇದೆ, ಇನ್ನಷ್ಟು ಜಾಸ್ತಿ ಹೇಗೆ ಬೆಳೆಸಬೇಕು, ಆ ಪ್ಲೇಗ್ರೌಂಡ್ ಸುತ್ತ ಇನ್ನೇನು ಮಾಡ್ಬೋದು, ಕಾಂಕ್ರೀಟ್ ಕಟ್ಟೋದು, ಇದೆಲ್ಲ ಹೆಚ್ಚಾಗುತ್ತಿದೆ. ಸೊ ರಸ್ತೆ ಚೆನ್ನಾಗಿದೆ, ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿದೆ ಅನ್ನೋದರ ಜೊತೆಗೆ ನಮ್ಮಲ್ಲಿ ಇಷ್ಟು ಮರ ಇದೆ ನೋಡಿ, ಇಷ್ಟು ಹಸಿರಿದೆ ನೋಡಿ ಅನ್ನೋದನ್ನ ತಿಳಿಸ್ಕೊಂಡು ನಮ್ಮ ಹ್ಯಾಪಿನೆಸ್ ಇರೋದೇ ಅದರಲ್ಲಿ, ಮರಗಳಲ್ಲಿ. ಅದರಿಂದ ಹಸಿರು ಸೂಚ್ಯಂಕ ಇರಬೇಕಲ್ಲಿ. ಹಸಿರು ಸೂಚ್ಯಂಕ ಜಾಸ್ತಿ ಇರೋ ಅಂತಹ ಮನೆಗಳು ಅಥವಾ ಲೇಔಟ್ಗಳು ದಿ ಬೆಸ್ಟ್ ಅಂತ ಒಂದು ಪರಿಗಣಿಸೋದಕ್ಕೆ ಶುರು. ನಾವು ಅಂದರೆ ಅನೇಕರು ನೋಡಬೇಕು, ಇದು ನೋಡಿ ಹೀಗೆ ಮಾಡೋಕ್ಕೆ ಸಾಧ್ಯ ಇದೆ, ಜಾಗ ಇಲ್ಲ ಅಂತ ಹೇಳ್ತಾರೆ ಅನೇಕರು. ನೀವು ನೋಡಿ, ಸಸಿ ನೆಡೋಕ್ಕೆ ಜಾಗ ಇಲ್ಲ, ಕಾಂಪೌಂಡ್ ಹೊಡೆಯುತ್ತೆ. ಅನೇಕರು ಹೇಳ್ತಾರೆ ಕಾರ್ ಮೇಲೆ ಎಲೆ ಎಲ್ಲ ಬೀಳುತ್ತೆ, ಅಥವಾ ಹಕ್ಕಿಗಳು ಬಂದು ಹಿಕ್ಕೆ ಆಗ್ತವೆ ಅಂತ ಹೇಳ್ತಾರೆ. ಇದು ಮರ, ಅದು ಸಹಜವಾದ ಕ್ರಿಯೆ. ಹಕ್ಕಿ ಹಿಕ್ಕೆ ಆಗುತ್ತೆ, ಎಲೆ ಬೀಳುತ್ತೆ, ಮರ ಟೊಂಗೆ ಬೀಳುತ್ತೆ. ಅದು ನಮ್ಮ ಎಚ್ಚರಿಕೆ ನಾವು ತೆಗೆದುಕೊಳ್ಳೋಣ, ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಆದರೆ ಮರ ಬೆಳೆಸೋದು ಆ ಕಾರಣಕ್ಕೆ ಇರಬಾರ್ದು. ಹಾಗಾಗಿ ಎಲ್ಲಿ ಭೂಮಿಯಲ್ಲಿ ಜಾಗ ಇದೆ ಅಂತ ತಲೆಯಲ್ಲಿ ಜಾಗ ಇದೆಯಾ ಅಂತ ನೋಡಬೇಕು. ಮರ ಬೆಳೆಸೋದಕ್ಕೆ ಮೊದಲು ತಲೆಯಲ್ಲಿ ಜಾಗ ಇಲ್ಲ. ಹಾಗಾಗಿ ಸಮಸ್ಯೆ ನೆಗೆಟಿವ್ ಆಗಿ ನೋಡ್ತೀವಿ. ಅದ್ರ ಬದಲು ಬೆಳೆಸೋದಕ್ಕೆ ಎಷ್ಟೋ ಜನ ಟೆರೆಸ್ನಲ್ಲಿ ಗಾರ್ಡನ್ಗಳನ್ನು ಮಾಡಿದವರು ಇದ್ದಾರೆ. ಟೆರೆಸ್ ಗಾರ್ಡನಿಂಗ್ ಅದು ಆ ಥರ ಸಾಕಷ್ಟು ಮಾದರಿ ಇದೆ. ಅಂಥ ಸಣ್ಣ ಸಣ್ಣ ಮಾದರಿ ಇದೆಯಲ್ಲ, ಅದನ್ನು ಹಂಚಬೇಕು. ಒಂದಿಷ್ಟಾರು ಬದಲಾವಣೆ ಆಗ್ತದೆ. ಎಲ್ಲರೂ ಬದಲಾವಣೆಯಾಗಿ ಒಂದು ನಾಳೆನೇ ಎಲ್ಲ ಚೇಂಜ್ ಆಗ್ತಾರೆ ಅಂತಲ್ಲ, ನಿಧಾನಕ್ಕೆ ಅದು ಶಾಲೆಗಳಿಂದ, ಕಾಲೇಜ್ಗಳಿಂದ, ಬೇರೆ ಬೇರೆ ಸಮುದಾಯಗಳಿಂದ ಅಂಥ ಒಂದು ಕೆಲಸ ಆಗಬೇಕು.